ಕಾಂಗ್ರೆಸ್ಸಿಗೆ 100% ವೋಟ್ ಹಾಕಲ್ಲ. ಸಿದ್ದರಾಮಯ್ಯ ಸರ್ ಬಂದ್ರಿ, ಡಿ.ಕೆ. ಶಿವಕುಮಾರ್ ಸರ್ ಬರ್ಲಿ, ಅವ್ರು ಏನ್ ಬಂದ್ ಮಾತಾಡಿದ್ರು ಅವ್ರ ಮಾತು ನಾವು ಕೇಳಂಗಿಲ್ಲ. ಅಲ್ಪಸಂಖ್ಯಾತರಿಗೆ ಬರೀ 2.5 ವರ್ಷಕ್ಕೋಸ್ಕರ ಕೊಡಬೇಕಾಗಿತ್ತು, ಕೊಟ್ಟಿದ್ರೆ ಕಾಂಗ್ರೆಸ್ ಪಕ್ಷ ವಿನ್ ಆಗೋದು. ಸರ್ ಈ ಸತಿ ನಾವು ವೋಟ್ ಹಾಕಲ್ಲ ಸರ್. ಕಾಂಗ್ರೆಸ್ ವೋಟ್ ಹಾಕಲ್ಲ. ಕಾಂಗ್ರೆಸ್ನವ್ರಿಗೆ ಮೋಸ ಮಾಡಿದಾರೆ ನಮ್ಗೆ. ಕಾಂಗ್ರೆಸ್ ಪಕ್ಷ ಐತಲ್ಲ, ಯಾವಾಗ ನೋಡ್ಕೊಂತ ಬಂದ್ರೇನು ಮೋಸದ ಪಕ್ಷ ಅಂತ ಇವತ್ತಿನ ಎಚ್ಚರಿಕೊಂಡಿದ್ದಾರೆ. ಇಡೀ ಕರ್ನಾಟಕದಲ್ಲಿ ಮಿನಿಮಮ್ 50 ಸೀಟ್ಗಳು ಸೋಲಿಸ್ತೀವಿ. ಅಲ್ಲಿ 100-200% ಸಾದಿಕ್ ಪೈಲ್ವಾನ್ ಅವರು ಗೆಲ್ತಾರೆ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಈಗಾಗಲೇ ಸಾಕಷ್ಟು ರಂಗೇರಿರ್ತಕ್ಕಂಥದ್ದು. ಒಂದು ಕಡೆ ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ ಅವರು ಈಗಾಗಲೇ ನಾಮಪತ್ರ ಸಲ್ಲಿಕೆ ಮಾಡಲಿಕ್ಕೆ ಬಂದಿರತಕ್ಕಂಥದ್ದು. ಅವರ ಬೆಂಬಲಿಗರು ನಮ್ಮ ಜೊತೆಗಿದ್ದಾರೆ. ಈ ಬಾರಿ ಈಗ ಒಂದು ಕಾಂಗ್ರೆಸ್ನ ಒಂದು ಬಂಡಾಯ ಅಭ್ಯರ್ಥಿಯಾಗಿ ಸಾದಿಕ್ ಪೈಲ್ವಾನ್ ಅವರು ಈಗಾಗಲೇ ನಾಮಪತ್ರ ಸಲ್ಲಿಕೆ ಮಾಡಲಿಕ್ಕೆ ಬಂದಿದ್ದಾರೆ. ಈ ಎಲ್ಲ ಅಲ್ಪಸಂಖ್ಯಾತರ ನಾಯಕರು ಅವ್ರ ಹಿಂದ್ಗಡೆ ನಿಂತ್ಕೊಂತೀರಾ ಹೇಗೆ ಸರ್? ಎಲ್ಲ ಅವರು ಹಿಂದೆಗಡೆ ಬಂದು ಅವರಿಗೆ ಓಟ್ ಹಾಕೋದು ಎಲ್ಲ ನಾವು ತೀರ್ಮಾನ ನಿನ್ನೆ ರಾತ್ರಿ ತಗೊಂಡ್ಬಿಟ್ಟಿವಿ. ಅವರಿಗೆ ಓಟ್ ಹಾಕೋದು ನಾವು ಕಾಂಗ್ರೆಸ್ಸಿಗೆ 100% ವೋಟ್ ಹಾಕಲ್ಲ. ಅಂದರೆ ಒಂದು ಕಡೆ ಜಮೀರ್ ಅಹಮದ್ ಅವರು ಬರಬೇಕಿತ್ತು, ಯಾವುದೇ ಕಾರಣಾಂತರಗಳಿಂದ ಬರಲಿಲ್ಲ. ಅಂದರೆ ಈಗಾಗಲೇ ನಿಮ್ಮ ಮನವೊಲಿಕೆ ಅವರು ಮಾಡಲಿಕ್ಕೆ ಬಂದರೆ ಏನು ಮಾಡ್ತೀರಂತ? ಜಮೀರ್ ಅಹಮದ್ ಸರ್ ಬಂದು ಮುಸ್ಲಿಮಿಗೆ ಅವರೇ ಮಾತಾಡಿದರೆ ಏನೋ ಒಂದು ಮಾತು ಆಗ್ಬೋದು. ಬೇರೆ ಯಾರು ಪಕ್ಷದಲ್ಲಿ ಯಾರು ಸಿದ್ದರಾಮಯ್ಯ ಸರ್ ಬಂದ್ರಿ, ಡಿ.ಕೆ. ಶಿವಕುಮಾರ್ ಸರ್ ಬರಲಿ, ಅವ್ರು ಏನು ಬಂದು ಮಾತಾಡಿದ್ರು ಅವ್ರ ಮಾತು ನಾವು ಕೇಳಂಗಿಲ್ಲ. ಯಾಕಂದರೆ ಮೊದಲೇ ನಮಗೆ ಅವರು ತುಂಬ ನೋಯಿಸ್ಬಿಟ್ಟಾರೆ. ನಾವು ಮಾತು ಕೇಳೋದು ಒಬ್ರದೇ, ಏನು ಜಮೀರ್ ಅಹಮದ್ ಸಾಬ್ದು, ಅವರೇ ಮುಸ್ಲಿಮ್ದು ಅಧ್ಯಕ್ಷರ ಜಮೀರ್ ಅಹಮದ್ ಸಾಬ್, ಅವ್ರು ಹೇಳಿದ ಮಾತಿಗೆ ನಾವು ಐತಲ್ಲ ಒಂದು ಅಕ್ಕಿವಿ. ಅಂದರೆ ಈಗ ಸಾದಿಕ್ ಪೈಲ್ವಾನ್ ಅವರಿಗೆ ಮನವೊಲಿಕೆ ಮಾಡ್ತಾರೆ, ಅಂದರೆ ಜಮೀರ್ ಅಹಮದ್ ಅವ್ರು ಬಂದು ಮನವೊಲಿಕೆ ಮಾಡಿದರೆ ಸಾದಿಕ್ ಪೈಲ್ವಾನ್ ಹಿಂದೆ ತೆಗೆದುಕೊಳ್ತಾರ ಅಂತ ಅದು ಮಾತು ನಾವು ಹೇಳೋಕ್ಕೆ ಇದು ರೆಡಿ ಇಲ್ಲ. ಬಟ್ ಏನು ಹಾಕೋದು ಗೊತ್ತಿಲ್ಲ. ಸಾದಿಕ್ ಪೈಲ್ವಾನ್ ಸಾಹೇಬರು ನಿತ್ಕೊಂತಾರೆ. ನಾವು ಮುಸ್ಲಿಂ ಅಧ್ಯಕ್ಷರ ಜಮೀರ್ ಅಹಮದ್ ಸಾಬ್ ಅವ್ರು ಹೇಳಿದರೆ ಒಂದು ಮಾತು. ಹೀಗೆ ಮತ್ತೊಬ್ಬರು ಇದ್ದಾರೆ, ಅವರನ್ನು ಕೂಡ ಮಾತಾಡ್ತಾನೆ. ಬ್ರದರ್, ಹೇಗೆ ಈಗ ಬರೀ ಎಲೆಕ್ಷನ್ ಹೇಗೆ ನಡೀತದೆ ಹೇಳಿ? ನೋಡ್ರಿ ಸರ್, ಈ ಸಲ ಐತಲ್ಲ ಅಲ್ಪಸಂಖ್ಯಾತರಿಗೆ ಬರೀ 2.5 ವರ್ಷಕ್ಕೋಸ್ಕರ ಕೊಡಬೇಕಾಗಿತ್ತು, ಕೊಟ್ಟಿದ್ರೆ ಕಾಂಗ್ರೆಸ್ ಪಕ್ಷ ವಿನ್ ಆಗೋದು. ಯಾಕಂತಂದ್ರೆ ನಮ್ಮ ಹಿರಿಯ ಮುಖಂಡರುಗಳಾದ ನಮ್ಮ ಅಲ್ಪಸಂಖ್ಯಾತರು ಜಮೀರ್ ಅಹಮದ್ ಖಾನ್ ಆಗಿರ್ಬೋದು, ಆಮೇಲೆ ಹುಬ್ಳಿ, ಧಾರವಾಡ, ಬೆಳಗಾವಿ, ಬಿಜಾಪುರ ಎಲ್ಲ ಕಡೆಯಿಂದ ಹೇಳಿದರು ಈ ಸಲ ಮುಸ್ಲಿಮ್ಸ್ ಅಭ್ಯರ್ಥಿ ಕೊಡ್ರಿ ಅಂತೇಳಿ. ಆದರೆ ಇವರು ಮನವೊಲಿಸಲಿಲ್ಲ ಅಲ್ಪಸಂಖ್ಯಾತರ ಮೇಲೆ. ಈ ಬಾರಿ ಕಾಂಗ್ರೆಸ್ ವೋಟ್ ಹಾಕಲ್ಲ ಅಂತೀರಾ? ಪಕ್ಕ ಹಾಕೋದಿಲ್ಲ ಸರ್, ಪಕ್ಕ ಹಾಕೋದಿಲ್ಲ. ಈ ಬಾರಿ ಯಾರಿಗೆ ಓಟ್ ತಮ್ಮದು? ನಮ್ದು ಬಂಡಾಯ ಕಾಂಗ್ರೆಸ್ ಅಭ್ಯರ್ಥಿ ಸೈಯದ್ ಪೈಲ್ವಾನ್. ಓಕೆ, ಅವರು ಏನು ಕನ್ನಡದಿಂದ ಹಿಂದೆ ಸರಿತಾರ ಏನು ಹೇಗೆ? ಯಾವುದೇ ಕಾರಣಕ್ಕೂ ಸರಿಯಾದ ಮಾತೇ ಇಲ್ಲ ಸರ್. ಹಾಂ, ಯಾಕಂದರೆ ನಾವು ನೋಡ್ಕೊಂಡ್ಬಿಟ್ಟಿದ್ದಾರೆ ಅವರು. ಅಲ್ಲೇ 40 ವರ್ಷದಿಂದ ನೋಡಿದ್ದಾರೆ, ಪಾರ್ಟಿಗೋಸ್ಕರ ದುಡಿದಿದ್ದಾರೆ ಅವರು. ನಮ್ಮ ಹೆಸರು ರಿಯಾಜ್ ಅಂತ ಹೇಳಿ. ನನ್ನ ಹೆಸರು ಸಾದಿಕ್ ಅಂತ. ಹೇಳಿ, ಈ ಬಾರಿ ಯಾರಿಗೆ ಓಟ್ ಹಾಕ್ತೀರಿ? ನಾವು ಅಯ್ಯಪ್ಪ ಪೈಲ್ವಾನಿಗೆ ಹಾಕ್ತೀವಿ. ಅವರು ಅಣ್ಣ ತಮ್ಮ ಒಬ್ರೇ, ಅಣ್ಣ ತಮ್ಮ ಇಬ್ರು. ಒಬ್ರೆ ಇವಾಗ ನಿಂತಿರುವಂತವ್ರು ಸಾದಿಕ್ ಪೈಲ್ವಾನ್. ಈಗ ಕಾಂಗ್ರೆಸ್ ಸರ್ ಶಾಮ್ನೂರ್ ಅವರ ಸಮರ್ಥರಿಗೆ ಓಟ್ ಹಾಕಲ್ವಾ? ಸರ್, ನಾವು ಹಿರಿಯರು ಇದ್ರಿ, ಅವರಿಗೂ ಓಟ್ ಹಾಕಿದ್ದೀವಿ ನಾವು. ಈಗ ಯಾರು ಇಲ್ಲ, ನಾವು ಯಾರಿಗೂ ಹೆದರಲ್ಲ. ಅವರು ನಮ್ಮ ಗುರುಗಳು ಬಂದಿದ್ರು. ಯಾರು ಗುರುಗಳು? ಜಮೀರ್ ಅಹಮದ್ ಸಾಹೇಬರು ನಮ್ಮ ಗುರುಗಳು. ಅವರು MLA MP ಅಲ್ಲ ಸರ್, ಅವರು ನಮ್ಮ ಗುರುಗಳು. ಅವರು ನಮ್ಮ ಕರ್ನಾಟಕ ಅಲ್ಲ ಸರ್, ಇಡೀ ಪ್ರಪಂಚದಲ್ಲಿ ಎಲ್ಲಿ ಹೋಗ್ರಿ ನೀವು ಜಮೀರ್ ಅಹಮದ್ ಹೆಸರು ಐತಿ. ಬಾರಿ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ ಅವರು ಶತಾಯಗತ ಅವರು ಅಂದರೆ ಕಣದಲ್ಲಿ ಉಳಿತಾರ ಹೇಗೆ ಅಂತ? ಸರ್, ನಮಗೆ 40 ವರ್ಷದಿಂದ ನಾವು ಕಾಂಗ್ರೆಸ್ಸಿಗೆ ದುಡಿಯಾಕತ್ತೀವಿ ಸರ್. ನಮಗೆ ಈ ಸತಿ 2 ವರ್ಷಗೋಸ್ಕರ ನಮಗೆ ಟಿಕೆಟ್ ಕೊಡಬೇಕಿತ್ತು. ಯಾಕೆ ಕೊಟ್ಟಿಲ್ಲ ಇವರು? ಯಾಕೆ ಕೊಟ್ಟಿಲ್ಲ ಸರ್? ನಮಗೆ ಕೊಡಬೇಕಿತ್ತು ಸೀಟ್. ಮತ್ತೆ 2028 ಕೊಡ್ತಾರೆ. ಈ ಬಾರಿಗೆ ಸಮರ್ಥ ಅವ್ರಿಗೆ ಕೊಟ್ಬಿಡೋಣ ಅಂತ ಕೊಟ್ಟಿದ್ದಾರೆ. ಮುಂದೆ ಸರ್ ಈ ಸತಿ ನಾವು ವೋಟ್ ಹಾಕಲ್ಲ ಸರ್. ಕಾಂಗ್ರೆಸ್ ವೋಟ್ ಹಾಕಲ್ಲ ಸರ್. ಸಾದಿಕ್ ಪೈಲ್ವಾನ್ ಅವರು ನಿಂತ್ಕೊಂಡಾರೆ, ನಮ್ಮ ಸಮಾಜದ ಅಧ್ಯಕ್ಷರು ಅವರು. ಅವರಿಗೆ ಈ ಸತಿ ನಾವು ಮಾಡೇ ಮಾಡ್ತೀವಿ ಅಂತ. ಈ ಬಾರಿ ಸಾದಿಕ್ ಪೈಲ್ವಾನ್ ಗೆಲ್ಲಿಸುವಂಥದ್ದು ಮಾಡ್ತೀರಿ? ಹಾಂ ಸರ್. ಈ ಬಾರಿ ಕಾಂಗ್ರೆಸ್ ವೋಟ್ ಹಾಕಲ್ಲ ಸರ್. ಈ ಸತಿ ಕೊಡಲ್ಲ ಸರ್ ಕಾಂಗ್ರೆಸ್ಸಿಗೆ ವೋಟ್. ನೀವೇನು ಹೇಳಿ ಸರ್, ಹೇಗೆ? ನಮ್ಮ ಹೆಸರು ಇರ್ಫಾನ್ ಅಲಿ ಅಂತ. ಈಗ ಪಕ್ಷ ಯಾವುದೇ ಇರಲಿ ಸರ್, ಮುಂದೆ ಬರೋ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಹೊಡೆತ ಬಿಡ್ತಿತ್ತು. 2028ನಲ್ಲಿ ಮುಸಲ್ಮಾನರಿಗೆ ದಾವಣಗೆರೆ ಕ್ಷೇತ್ರ ಒಂದೇ ಅಲ್ಲ,
ಆಲ್ಮೋಸ್ಟ್ ಕರ್ನಾಟಕದಾಗ ಎಲ್ಲ ಮುಸ್ಲಿಂ ಬಾಂಧವರು ಏನು ತಿಳ್ಕೊಂಡಾರ, ಕಾಂಗ್ರೆಸ್ನವ್ರಿಗೆ ಮೋಸ ಮಾಡಿದ್ದಾರೆ, ನಮಗೆ ಸೀಟ್ ಕೊಟ್ಟಿಲ್ಲ. ದಾವಣಗೆರೆ ಕ್ಷೇತ್ರದಾಗ ಸೀಟ್ ಕೊಡಬೇಕಿತ್ತು. ಅವ್ರು ಭಾಳ ತಪ್ಪು ಮಾಡ್ಕೊತಾರೆ. ನಿರ್ಧಾರ ಅವ್ರದ್ದು ತಪ್ಪೈತಿ. ಅವರು ಈ ಸತಿ ನಮಗೆ ಸೀಟ್ ಕೊಟ್ರಿ, ಸೋಲ್ಲಿ ಗೆಲ್ಲಿ. ಈಗ ಅಲ್ಪಸಂಖ್ಯಾತರ ನಾಯಕರೀಗ ಸಾಯಿ ಏನು ಪೈಲ್ವಾನ್ ಅವರು ನಿಂತಿದ್ದಾರೆ. ನಿಂತಿದ್ದ ಈಗ ಅವ್ರಿಗೆ ಓಟ್ ಹಾಕ್ತೀರಾ ಅಥವಾ ಕಾಂಗ್ರೆಸ್ಗೆ ಹಾಕ್ತೀರಾ? ನಾವು ಪೈಲ್ವಾನ್ರಿಗೆ ಓಟ್ ಹಾಕೋದು ಸರ್. ಅವ್ರಿಗೆ ಹಾಕೋದು? ನಾವು ಅವ್ರಿಗೆ ಹಾಕೋದು. ಅಲ್ಪಸಂಖ್ಯಾತರಿಗೆ ಓಟ್ ಹಾಕೋದು ನಾವು. ಕಾಂಗ್ರೆಸ್ ಓಟ್ ಆಗಲ್ಲ ಸರ್. ನಾವು ಪೈಲ್ವಾನ್ ಸಾದಿಕ್ ಪೈಲ್ವಾನ್ ಅವರಿಗೆ ಓಟ್ ಹಾಕೋದು ಸರ್. 1994ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಗೆಲ್ಸ್ಕೊಂತ ಬರಗತ್ತೆ ನಮ್ಮ ಸಮಾಜ. ಈಗವರೆಗೂ ಗೆಲ್ಸೋದೆ. ನಮ್ಮ ಸಮಾಜಕ್ಕೆ ಟಿಕೆಟ್ ಕೊಟ್ಟಿಲ್ಲ ಅಂದರೆ ಅಸಮಾಧಾನದಿಂದ ಸಾದಿಕ್ ಪೈಲ್ವಾನ್ ಅಂದರು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಸ್ಪರ್ಧೆ ಮಾಡಕತ್ತಾರೆ. ನಮ್ಮ ಸಮಾಜದವರು ಎಲ್ಲರೂ ಸೇರ್ಕೊಂಡು ಬಂಡಾಯ ಕಾಂಗ್ರೆಸ್ ಮಾಡಿ ಸಾದಿಕ್ ಪೈಲ್ವಾನ್ ಸಾಬ್ರಿಗೆ ಓಟ್ ಕೊಡಕತ್ತಾರೆ. ಸಾದಿಕ್ ಪೈಲ್ವಾನ್ ಸಾಬ್ 100% ವಿನ್ ಆಗ್ತಾರಂತ ವಿನಂತಿ. ಬಂಡಾಯ ಕಾಂಗ್ರೆಸ್ಸಿಂದ ನಾಮಪತ್ರಗಳನ್ನು ಸಲ್ಲಿಸಿದ್ದಾರೆ ಸಾದಿಕ್ ಪೈಲ್ವಾನ್ ಸಾಹೇಬರು. ಎಲ್ಲ ಸಮಾಜದ ಮುಖಂಡರು ಎಲ್ಲರೂ ಸೇರ್ಕೊಂಡು ಅವರಿಗೆ ಅಮೂಲ್ಯವಾದ ಒಂದು ಮತವನ್ನು ನೀಡಿ ಗೆಲ್ಲುವವರು ಆರಿಸಿ ಬರಲು ಅಂತ ಪ್ರಯತ್ನ ಮಾಡಬೇಕು. ಸರ್ಕಾರದ ಮುಂದೆ ಭಾಳಷ್ಟು 40 ವರ್ಷದಿಂದ ದುಡಿದಿದ್ದಾರೆ. ಸರ್ಕಾರ ಅವರು ಗುರುತಿಸಿಲ್ಲ ಅಹಿಂದ ವರ್ಗದವರಿಗೆ. ಈ ಬಾರಿ ಮತ್ತೆ ಲಾಬಿಯನ್ನು ಮಾಡಿದ್ದಾರೆ ಪಕ್ಷದಿಂದ. ಅದಕ್ಕೋಸ್ಕರ ಅವರು ಬಂಡಾಯ ಕಾಂಗ್ರೆಸ್ಸಿಂದ ನಿಂತ್ಕೊಂಡಿದ್ದಾರೆ. ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಈ ಬಾರಿ ಕಾಂಗ್ರೆಸ್ಗೆ ಅಥವಾ ನಿಮ್ಮ ಸಾದಿಕ್ ಪೈಲ್ವಾನ್ ಅವ್ರಿಗೆ ಓಟು? ಈ ಬಾರಿ ಸಾದಿಕ್ ಪೈಲ್ವಾನ್ ಅವರಿಗೆ ಎಲ್ಲರೂ ಮತ ಹಾಕ್ತಾರೆ, ಅಧಿಕಾರದಲ್ಲಿ ಅವರಿಗೆ ಕುಂದಿರಿಸ್ತಾರೆ ಅಂತ ನಮ್ಮ ಭರವಸೆ ಇದೆ. ಅಲ್ಪಸಂಖ್ಯಾತರು ನಿರ್ಧಾರ ಮಾಡಿಬಿಟ್ಟಿದ್ದಾರೆ. ಈಗ ಅಲ್ಪಸಂಖ್ಯಾತರಲ್ಲ, ಎಲ್ಲ ಅಹಿಂದ ವರ್ಗದವರು ಎಲ್ಲರೂ ಜನರು ಸೇರ್ಕೊಂಡು ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಅವರು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಬರುವ ದಿನಗಳಲ್ಲಿ ಅವರು ಒಳ್ಳೆಯ ಮತದಿಂದ ಆರಿಸಿ ಬರ್ತಾರೆ ಅಂತ ನಮ್ಮ ವಿಶ್ವಾಸ ಇದೆ. ಇಲ್ಲ ಒಂದು ಕಡೆ ಇಬ್ಬರು ಜಗಳದಲ್ಲಿ ಮೂರದವ್ರಿಗೆ ಲಾಭ ಆಗುತ್ತೆ ಅನ್ಸಲ್ವಾ? ಇಲ್ಲಿ ಅಹಿಂದ ವರ್ಗದವರು ಅವರಿಗೆ ಲಾಭ ಆಗಲಿ. ಅಹಿಂದ ವರ್ಗದವರು ಯಾರೇ ಇರಲಿ ನಮ್ಮ ಪರವಾಗಿ ಇರ್ತಾರೆ. ಹಾಂ, ಓಕೆ ಸರ್, ಥ್ಯಾಂಕ್ ಯು. ನಮ್ಮ ಹೆಸರು ವಸೀಂ ಅಕ್ರಮ್ ಅಂತ. ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ ಅವರು. ಸರ್, ಎಲೆಕ್ಷನ್ ಹೇಗೆ ನಡೀತಿದೆ ಅಂದರೆ, ಇದು ಎಲೆಕ್ಷನ್ ಬರೀ ದಾವಣಗೆರೆ ಸೌತಲ್ಲಿ ಅಷ್ಟೇ ಅಲ್ಲ, ಈ ಎಲೆಕ್ಷನ್ ಅನ್ನು ಇಡೀ ಕರ್ನಾಟಕ ಜನತೆ ನೋಡುತ್ತಿದೆ. ಏನಪ್ಪಾ ಅಂತಂದ್ರೆ, ಮುಸಲ್ಮಾನರಿಗೆ, ಅಲ್ಪಸಂಖ್ಯಾತರಿಗೆ, ಹಿಂದುಳಿದ ವರ್ಗದವರಿಗೆ ಆಸೆ ತೋರಿಸಿದ್ದಾರೆ. ಏನಪ್ಪಾ ಅಂತಂದ್ರೆ, ನಮ್ಮನ್ನು ಅಭ್ಯರ್ಥಿ ಮಾಡುತ್ತೀವಿ, ನಿಮ್ಮನ್ನು ಗೆಲ್ಲಿಸ್ತೀವಿ ಅಂತ ಒಂದು ಆಶಂಸೆಯನ್ನು ಕೊಟ್ಟು ನಿಮಗೆ ದ್ರೋಹ ಮಾಡಿದ್ದಾರೆ. ಯಾರು? ಇದೇ ಕಾಂಗ್ರೆಸ್ ಪಕ್ಷ. ಇದಕ್ಕೆ ಹೇಳ್ಬೇಕಪ್ಪ ಅಂತಂದ್ರೆ, ಕಾಂಗ್ರೆಸ್ ಪಕ್ಷ ಐತಲ್ಲ, ಯಾವಾಗ ನೋಡ್ಕೊಂತ ಬಂದ್ರೇನು ಮೋಸದ ಪಕ್ಷ ಅಂತ ಇವತ್ತಿನ ಎಚ್ಚರಿಕೊಂಡಿದ್ದಾರೆ. ನಾವು ಅಹಿಂದ ವರ್ಗದವರು, ಅಲ್ಪಸಂಖ್ಯಾತರಾಗಲಿ, ಕರ್ನಾಟಕ ಜನತೆ ಆಗಲಿ, ಏನಪ್ಪ ಅಂತಂದ್ರೆ ಕಾಂಗ್ರೆಸ್ ಪಕ್ಷವನ್ನು ಖಂಡಿತ ಬರೀ ದಾವಣಗೆರೆ ಸೌತಲ್ಲಿ ಸೋಲಿಸಲ್ಲ, ಇಡೀ ಕರ್ನಾಟಕದಲ್ಲಿ ಮಿನಿಮಮ್ 50 ಸೀಟ್ಗಳಲ್ಲಿ ಸೋಲಿಸ್ತೀವಿ. ಏನಪ್ಪ ಅಂತಂದ್ರೆ, ಮುಂಬರುವ ಚುನಾವಣೆಯಲ್ಲಿ 2020 ಚುನಾವಣೆಯಲ್ಲಿ 28ರ ಚುನಾವಣೆಯಲ್ಲಿ ಹೈದರಾಬಾದಿಂದ ಶೇರ್ವಾನಿ ಬರುತ್ತೆ. ಅವ್ರು ಆವಾಗಲೂ ಬರ್ತೀನಿ ಅಂತ ಹೇಳಿದ್ರು. ನಮ್ಮ ಮುಖಂಡರು, ನಮ್ಮ ಸಮುದಾಯರು, ಜಮೀರ್ ಅಹಮದ್ ಖಾನ್, ಸಲೀಂ ಸಾಹೇಬರು, ರಿಜ್ವಾನ್ ಅರ್ಷದ್ ಅವರು, ನೀವು ಬೇಡ, ನಾವು ನೆಮ್ಮದಿ ಆಗಿದ್ದೀವಿ, ನೀವು ಬರಬೇಡ್ರಿ ಅಂತ ಅವ್ರು ನಿಲ್ಲಿಸಿದ್ರು. ಇವಾಗ ಅವರು ಕಿರಣ ಕೇಳಿಸೋದು ಖಂಡಿತ ಅಂದರೆ 100ಕ್ಕೆ 100 ನಿಶ್ಚಿತ. ಏನಪ್ಪ ಅಂತಂದರೆ, ಅವ್ರು ಬಂದಾಗ ಗೊತ್ತಾಗುತ್ತೆ ಇವ್ರು ನಮಗೆ ಮೋಸ ಮಾಡಿದಾರಲ್ಲ, ಇವ್ರನ್ನ ತಕ್ಕ ಪಾಠ ಕಲಿಸ್ತೀವಿ. ಸರ್, ಈ ಬಾರಿ ಎಲೆಕ್ಷನಲ್ಲಿ 100-200% ಸಾದಿಕ್ ಪೈಲ್ವಾನ್ ಅವ್ರು ಗೆಲ್ತಾರೆ. ಯಾಕಂದರೆ ನಮಗೆ ಹೈಕಮಾಂಡಿಂದ ದ್ರೋಹ ಆಗಿದೆ, ಮೋಸ ಆಗಿದೆ. ಯಾಕಂದರೆ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು ಕೊನೆಗಳಿಗೆಯಲ್ಲಿ ನಮಗೆ ಟಿಕೆಟ್ ಮಾಡಿದ್ದಾರೆ. ಅವರು ಮೊದಲಿಂದಾನು ಹೇಳ್ಕೊಂತ ಬಂದು ನಮ್ಮ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ತೀವಿ ಅಂತ ಹೇಳ್ಕೊಂಬಂದು, ಆಮೇಲೆ ಏನು ಮಾಡಿದ್ರು, ಲಾಸ್ಟ್ ಕೊನೆಗಳಿಗೆಯಲ್ಲಿ ಸುರ್ಜೇವಾಲಾ ಅವ್ರಿಗೆ ಕೊಟ್ಟರು, ನೀವು ಡಿಸೈಡ್ ಮಾಡಿರಿ ಅಂತೇಳಿ. ಸುರ್ಜೇವಾಲಾ ಅವರು ಬಂದು ಲಾಸ್ಟಿಗೆ ಏನು ಮಾಡಿದರು, ಎಲ್ಲರ ಸಮಕ್ಷೇಮದಲ್ಲಿ ಮಾತಾಡಿ ಫೈನಲ್ ಮಾಡ್ತೀವಿ ಅಂತ ಹೇಳಿ ಲಾಸ್ಟಿಗೆ ಐತಲ್ಲ ಕೊನೆಗಳಿಗೆಯಲ್ಲಿ ಮೊನ್ನೆ ರಾತ್ರಿ ಐತಲ್ಲ ಫೈನಲ್ ಮಾಡಿದರು. ಈ ಥರ ಮೋಸ ಮಾಡೋದು ಒಳ್ಳೇದಲ್ಲ. ಮತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅಹಿಂದ ವರ್ಗ ಅಂತ ಹೇಳ್ತಾರಲ್ಲ, ಇದೇನು ಅಹಿಂದ ವರ್ಗ? ಇದು ಒಬ್ರಿಗೆ ಮೋಸ ಮಾಡಿ ಒಬ್ರಿಗೆ ಇದು ಮಾಡೋದು ಇದೇನು ಅಹಿಂದ ವರ್ಗ? ನೀವು ಹೇಳೋದು ಕರೆಕ್ಟು. ಸಿದ್ದರಾಮಯ್ಯ ಅಹಿಂದ ವರ್ಗ ಏನು ಸಾಕಷ್ಟು ಧ್ವನಿ ಎತ್ತಾರೆ. ಅದೇ ಅಹಿಂದವ್ರಿಗೆ ಮತ ಇಲ್ಲಿ ಹಾಕ್ಲಿಕ್ಕೆ ಅಥವಾ ಓಟ್ ಕೊಡಲಿಲ್ಲ ಅಂದರೆ ಇದನ್ನು ಕೊಡಲಿಲ್ಲ, ಮತ ಬ್ಯಾಂಕ್ ಕೊಡಲಿಲ್ಲ. ಅದನ್ನು ಕಾಂಗ್ರೆಸ್ನವರನ್ನ ಅಂದರೆ ಮುಸ್ಲಿಂ ಅಲ್ಪಸಂಖ್ಯಾತರನ್ನ ಮತ ಬ್ಯಾಂಕ್ ರೀತಿ ಅಷ್ಟೇ ಬಳಕೆ ಮಾಡ್ಕೊತಾರ ಅಂತ. ಸರ್, ಇದು ಮುಸ್ಲಿಂ ಕಮಿಟಿ ಹೆಂಗಾಗಿಬಿಟ್ಟಿದೆ ಅಂದರೆ, ಇವರು ಎತ್ತೆ ತೀರಿಸ್ಕೊಳ್ಳೋಕ್ಕೋಸ್ಕರ ನಮಗೆ ಯೂಸ್ ಮಾಡ್ಕೊತಿದ್ದಾರೆ. ಮುಸ್ಲಿಂ ಕಮಿಟಿ ಅಂದರೆ ಇವರಿಗೆ ಮಾತ್ರ ಕಾಂಗ್ರೆಸ್ಸಿಗೆ ಓಟ್ ಹಾಕೋಕಷ್ಟೇ ನಾವು ಎತ್ತಲ್ಲ ಸೀಮಿತ ಆಗಿಬಿಟ್ಟಿದ್ದೀವಿ. ನಮ್ಮ ಪರ್ಸ್ನಲ್ ನಮ್ಮ ಯಾರು ಕೇಳೋಕೆ ರೆಡಿ ಇಲ್ಲ. ಇಲ್ಲಿ ನಮಗೆ ಹೇಳ್ಕೊಂತ ಬಂದು ಮೈನಾರಿಟಿಗೆ ಟಿಕೆಟ್ ಕೊಡ್ತೀವಿ ಅಂತ ಹೇಳ್ಕೊಂಡು ಲಾಸ್ಟ್ ಕೊನೆಗಳಿಗೆ ನಮಗೆ ಎತ್ತಲ್ಲ ಕೈ ಎತ್ತಿದ್ದಾರೆ. ದಕ್ಷಿಣ ಭಾಗದಲ್ಲಿ ಈ ಬಾರಿ ಏನಾಗ್ಬೋದು ಸರ್? ಇಲ್ಲಿ ಸರ್ 100% ಸಾದಿಕ್ ಪೈಲ್ವಾನ್ ಗೆಲ್ತಾರೆ ಸರ್. 100% ಗೆಲ್ತಾರೆ ಸರ್. ಸುಹೇಲ್ ಸರ್. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.